ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಯೋಗೇಶ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಶರೀರ ಕ್ರಿಯಾಶಾಸ್ತ್ರ ಮತ್ತು ಜೀವ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು ಅಂತಂತ ಹೇಳಿದ್ರೆ ಚರ್ಮಗಂಟು ರೋಗದ ಕುರಿತು, ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವೇನು ಕರಿತೀವಿ, ಇದರ ಕುರಿತು ಇವರು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ. ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ಎಲ್ಲರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ. ಮತ್ತು ಈ ನನ್ನ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗದ ಒಂದು ಚಿಕ್ಕ ಮಾಹಿತಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ನಾನು ವೆಲ್ಕಮ್ ಮಾಡುತ್ತೇನೆ. ಈಗ ಪ್ರಥಮವಾಗಿ ನಾನು ನಿಮಗೆ ಕೇಳಬೇಕಂದ್ರೆ, ಯಾವ ಜಾನುವಾರುಗಳಲ್ಲಿ ಈ ರೋಗ ಕಂಡು ಬರುತ್ತೆ, ಆಮೇಲೆ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಎಲ್ಲಿ ಇದು ಕಂಡು ಬಂತು ಸರ್, ಮತ್ತು ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಿಂದ ಇದೆ ಅಂತ ಹೇಳ್ಬೋದಾ? ಸರ್, ಸಾಮಾನ್ಯವಾಗಿ ಇದು ದನ ಮತ್ತು ಎಮ್ಮೆಗಳಿಗೆ ಬರುವ ರೋಗ. ಆದರೆ ಮುಖ್ಯವಾಗಿ ಏನಂದರೆ ದನಗಳಲ್ಲೇ ಇದು ಜಾಸ್ತಿಯಾಗಿ ಕಂಡು ಬರುತ್ತದೆ. ಅದರಲ್ಲೂ ಚಿಕ್ಕ ಜಾನುವಾರುಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿಯಾಗಿದ್ದು, ಅಥವಾ ಇನ್ನೂ ದನಗಳಲ್ಲಿ ಯಾವ ದನಗಳಿಗೆ ಸೂಕ್ತವಾಗಿ ಪೋಷಣೆ ಇರೋದಿಲ್ಲ ಅಂಥ ದನಗಳಲ್ಲಿ ಅವುಗಳ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಅವುಗಳಲ್ಲಿ ಈ ತೀವ್ರತೆ ಜಾಸ್ತಿಯಾಗಿ ಈ ರೋಗದ ತೀವ್ರತೆ ಕಂಡುಬರುತ್ತದೆ. ಮುಖ್ಯವಾಗಿ ಇದು ದನಗಳ ರೋಗವಂತ ನಾವು ಹೇಳ್ಬೋದು. ಇದು ಜಾಗತಿಕವಾಗಿ ನೋಡೋದಾದರೆ ಈ ರೋಗದ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಇದು 1929ರಲ್ಲಿ ಜಾಂಬಿಯಾ, ಆಫ್ರಿಕಾದ ದೇಶವಾದ ಜಾಂಬಿಯಾದಲ್ಲಿ ಮೊದಲು ಕಂಡು ಬಂತು ಸರ್. ಇದು ಏನಂದರೆ ಕ್ರಮೇಣವಾಗಿ ಜಗತ್ತಿನ ಇತರ ಭಾಗಗಳಿಗೆ ಹರಡ್ತಾ ಬಂದು ಭಾರತದಲ್ಲಿ ಇದು 2019ರಲ್ಲಿ ಒಡಿಶಾ ರಾಜ್ಯದಲ್ಲಿ ಇದು ಕಂಡು ಬಂತು ಮೊದಲನೇ ಬಾರಿಗೆ. ಆಮೇಲೆ ವೆಸ್ಟ್ ಬೆಂಗಾಲ್, ಈ ಥರ ಬೇರೆ ಬೇರೆ ರಾಜ್ಯಗಳಿಗೆ ಕ್ರಮೇಣ ಇದು ಹರಡಿತ್ತು. ಇದು 2020 ಮತ್ತು 2021ರಲ್ಲಿ ಇದು ಕಂಟ್ರೋಲ್ಗೆ ಬಂತು ತುಂಬ. ಆದರೆ 2022ರಲ್ಲಿ 21 ಆಗಸ್ಟ್ದಲ್ಲಿ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಹಾವೇರಿಯಲ್ಲಿ ಮೊದಲನೇದಾಗಿ ಇದು ಕಂಡು ಬಂದಿತ್ತು. ಆದರೆ ಬೆಳಗಾವಿ ಜಿಲ್ಲೆ ಇದು ರೋಗೋದ್ರೇಕ ಇಷ್ಟು ಜಾಸ್ತಿ ಇತ್ತು ಅಂದರೆ ಅತಿ ಹೆಚ್ಚು ಸಾವುಗಳನ್ನು ಬೆಳಗಾವಿ ಜಿಲ್ಲೆ ಏನಂದ್ರೆ ಕಂಡು ಬಂದಿತ್ತು. ಹಾಗಾಗಿ ಈ ರೋಗ ಏನಂತಂದರೆ ಬೆಳಗಾವಿ ಆಮೇಲೆ ಬೇರೆ ಬೇರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಅಂದರೂ ನಡೆಯುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ರೋಗ ಏನಂದರೆ ಕಂಡು ಬಂತು. ಆಮೇಲೆ ರೋಗದ ರೋಗಾಣು ಏನಂತಂದು ಬಂದು ಪಾಕ್ಸ್ ವೈರಸ್ ಕುಟುಂಬದ ಕ್ಯಾಪ್ರಿಪಾಕ್ಸ್ ಅಥವಾ ಮೇಕೆ ಸಿಡುಬು ಅಂತ ನಾವು ಅಂತೀವಿ ಸರ್. ಆ ಜಾತಿಯ ವೈರಾಣು ಕಾರಣ ಆಗಿರ್ತದೆ ವೈರಾಣುವಿನಿಂದ ಈ ರೋಗ ಬರುತ್ತದೆ. ಆಮೇಲೆ ಈಗ ಈ ರೋಗ ಹರಡುವ ಒಂದು ವಿಚಾರಕ್ಕೆ ಬಂದರೆ, ಯಾವ ಪ್ರಕಾರ ಇದು ರೋಗ ಹರಡುತ್ತೆ ಸರ್? ಈ ರೋಗ ಹರಡೋದು ಮುಖ್ಯವಾಗಿ ಸೊಳ್ಳೆಗಳಿಂದ ಅಥವಾ ಕಚ್ಚುವ ನೊಣಗಳಿಂದ ಅಥವಾ ಉಣ್ಣೆಗಳಿಂದ ಅಥವಾ ರೋಗ ಬಂದಿರುವ ಜಾನುವಾರಿನ ನೇರ ಸಂಪರ್ಕದಲ್ಲಿ ಬರುವ ಜಾನುವಾರುಗಳಿಗೆ, ರೋಗ ಬಂದಿರುವ ಜಾನುವಾರಿನ ಸಿಕ್ರಿಷನ್ಸ್ ಅಂತೀವಿ, ಅಂದರೆ ಮೂಗಿನಿಂದ ಬರುವ ಅಥವಾ ಬಾಯಿಯಿಂದ ಬರುವ ಜೊಲ್ಲುಗಳಿಂದ ನೇರವಾಗಿ ಅವುಗಳ ಸಂಪರ್ಕ ಬಂದಾಗ ಅಂತಹ ಜಾನುವಾರುಗಳಿಂದ, ರೋಗಗ್ರಸ್ತ ಜಾನುವಾರುಗಳಿಂದ ಹೆಲ್ದಿ ಇರುವ ಜಾನುವಾರುಗಳಿಗೆ ಬರಬಹುದು. ಅದು ಅಲ್ಲದೆ ಕಲುಷಿತವಾದ ನೀರು, ಮೇವು ಇವುಗಳಿಂದ ಕೂಡ ಏನಂದರೆ ಟ್ರಾನ್ಸ್ಫರ್ ಆಗಬಹುದು ಸರ್. ಆಮೇಲೆ ಈಗ ಪ್ರಮುಖ ಈ ರೋಗದ ಒಂದು ಲಕ್ಷಣಗಳಿಗೆ ಬಂದರೆ, ಯಾವ ರೀತಿಯಿಂದ ನಾವು ಗುರುತಿಸ್ಬೋದು ಈ ರೋಗ ಇದೆ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗನೇ ಅಂತ ಹೇಳಿ ಯಾವ ರೀತಿಯಿಂದ ಖಾತ್ರಿ ಮಾಡ್ಕೊಳ್ಬೋದು ಅಂತ ಹೇಳ್ತೀರಿ? ಈ ರೋಗದ ಲಕ್ಷಣಗಳೇನೆಂದರೆ ತೀವ್ರವಾದ ಜ್ವರವಿರುತ್ತೆ ಸರ್. ಇದರಲ್ಲಿ ತೀವ್ರವಾದ ಜ್ವರ ಅಂದರೆ ನಾರ್ಮಲಿ ಏನಂದರೆ ದನಗಳಲ್ಲಿ 102 ತನಕ ಫ್ಯಾರನೀಟ್ ತನಕ ನಾವು ಬಾಡಿ ಟೆಂಪ್ರೇಚರ್ ಇರ್ಬೋದು. ಆದರೆ ಈ ರೋಗದಲ್ಲಿ 104 ತನಕ 5 ತನಕನೂ ನಾವು ನೋಡ್ಬೋದು. ಅದು ಅಲ್ಲದೆ ಈ ರೋಗದಲ್ಲಿ ಏನಂದರೆ ಚರ್ಮಗಳ ಮೇಲೆ ಗಂಟುಗಳು ಕಾಣುತ್ತೆ. ನಮ್ಮ ₹1 ಅಥವಾ ₹2 ನಾಣ್ಯದ ಹಾಗೆ ಸರ್ಕ್ಯುಲರ್ ಅಂತಂದರೆ ಗೋಲಾಕಾರವಾಗಿರುವ ಒಂದು ಚರ್ಮದ ಮೇಲೆ ಗಂಟುಗಳು ಆಗುತ್ತೆ ಮೊದಲನೇದಾಗಿ. ಜ್ವರ ಇರುವಾಗ ಈ ಥರದ ಗಂಟುಗಳು ಆಗಿ ಆಮೇಲೆ ಆ ಗಂಟುಗಳು ಕ್ರಮೇಣ ಒಡೆದು ಅವುಗಳು ಮುಂದೇನೋ ಹುಣ್ಣಾಗಿ ಗಾಯಗಳಾಗಿ ಪರಿವರ್ತನೆಗೊಳ್ಳುತ್ತೆ. ನಾವು ಅವುಗಳ ಸೂಕ್ತ ನಿರ್ವಹಣೆ ಮಾಡದೇ ಇದ್ದಾಗ ಅವುಗಳಿಗೆ ಹುಳಗಳಾಗುವುದು, ಈ ಥರದೆಲ್ಲ ಆಗಿ ತುಂಬ ಗಾಯಗಳು ಏನಂದರೆ ಮತ್ತಷ್ಟು ಹದಗೆಡುತ್ತೆ. ಅದು ಅಲ್ಲದೆ ಕಣ್ಣಿನಿಂದ, ಮೂಗಿನಿಂದ ಏನಾದರೂ ಸ್ರಾವ ಆಗುವುದು, ಕಣ್ಣಿನ ಗೀಜು ಬರುವುದು ಅಥವಾ ಮೂಗಿನಿಂದ ಸಿಂಬಳ ಬರುವುದು ಅಥವಾ ಶ್ರವಿಕೆ ಆಗುವುದು ಅಂತಾರೆ, ಅವುಗಳೆಲ್ಲ ಆಗುತ್ತೆ. ಅದು ಅಲ್ಲದೆ ಇವುಗಳು ಏನಂದರೆ ಚಿಕ್ಕ ಕರುಗಳಲ್ಲಿ ಏನಂದರೆ ನಮ್ಮ ಶ್ವಾಸಕೋಶಗಳಿಗೆ ಎಫೆಕ್ಟ್ ಮಾಡಿ ಉಸಿರಾಟದ ತೊಂದರೆಯನ್ನು ಮಾಡುತ್ತೆ. ಹಾಗಿದ್ದಾಗ ಜೋರಾಗಿ ಉಸಿರಾಡುವುದು, ಆಮೇಲೆ ಕೆಮ್ಮು, ಕೆಲವೊಂದು ಲಕ್ಷಣಗಳೆಲ್ಲ ಏನಂದರೆ ನಮಗೆ ಕಂಡು ಬರುತ್ತದೆ. ಅದು ಅಲ್ಲದೇನೂ ಕೂಡ ನಾವು ಲಿಂಫ್ ನೋಡ್ಸ್ ಅಂತೀವಿ, ಅಂದರೆ ನಮ್ಮ ದುಗ್ಧ ಗ್ರಂಥಿಗಳು ಅಂತಂತೀವಿ. ಆ ದುಗ್ಧ ಗ್ರಂಥಿಗಳೆಲ್ಲ ಉತ್ಕೊಂಡು ಅವುಗಳೆಲ್ಲ ಏನಂದರೆ ಕೆಲವೊಂದು ಜಾನುವಾರುಗಳಲ್ಲಿ ನಿಂಬೆಕಾಯಿ ಸೈಜ್ ಅಷ್ಟು ದೊಡ್ಡದಾಗುತ್ತೆ. ಅವುಗಳು ಕ್ರಮೇಣ ಜಾಸ್ತಿ ದೊಡ್ಡದಾಗಿ ಒಡೆದು
ಅವುಗಳಲ್ಲೂ ಕೂಡ ಹುಳಗಳಾಗ್ಬೋದು. ಈ ಥರದೆಲ್ಲ ತುಂಬ ನೋವು ಕೊಡುವ ರೋಗ ಆಗಿದ್ದು ಹಾಲಿನ ಇಳುವರಿ ಕಮ್ಮಿ ಆಗುತ್ತೆ, ದೇಹದ ತೂಕ ಕಡಿಮೆ ಆಗುತ್ತೆ. ಸೊ ಈ ಥರದ ತುಂಬಾನೇ ಒಂದು ರೋಗದಿಂದ ಅತಿಯಾದ ಜಾನುವಾರು ತುಂಬ ಏನಂದ್ರೆ ಕಷ್ಟವನ್ನು ಪಡೆಯುತ್ತದೆ. ಆಮೇಲೆ ಈಗ ಸಾಮಾನ್ಯವಾಗಿ ನಾವು ರೈತರ ಮಟ್ಟದಲ್ಲಿ ಅದು ಪ್ರಥಮ ಲಕ್ಷಣಗಳು ಹೆಂಗ್ ಕಾಣಿಸ್ತವೆ ಮತ್ತೆ ಯಾವ ರೀತಿ ನಾವು ಪಶುವೈದ್ಯಕೀಯ ಒಂದು ಚಿಕಿತ್ಸೆ ಅಲ್ಲ ಪಶುವೈದ್ಯಕೀಯ ಒಂದು ತಪಾಸಣೆಯಲ್ಲಿ ಅದು ಖಾತ್ರಿ ಆಗುತ್ತೆ. ಆದರೆ ರೈತರ ಮಟ್ಟದಲ್ಲಿ ಅವನು ಈಗ ಸಪೋಸ್ ಈ ಥರದ್ದು ಚರ್ಮಗಂಟು ರೋಗ ಬಂದಿದೆ ಅಂತಂತ ಹೇಳಿ ಅವನಿಗೆ ಗೊತ್ತಾಗಬೇಕಾದ್ರೆ, ರೈತನಿಗೆ ಗೊತ್ತಾಗಬೇಕಂತಂದ್ರೆ ಯಾವ ಒಂದು ಲಕ್ಷಣಗಳ ಮೇಲೆ ಅದನ್ನ ಇದು ಮಾಡ್ಬೋದು ಅಂತ ಹೇಳ್ತೀರಾ ಸರ್ ಸಾಮಾನ್ಯವಾಗಿ? ಸರ್, ಸಾಮಾನ್ಯವಾಗಿ ಅತಿಯಾದ ಜ್ವರ ಬಂದಾಗ ರೈತರು ಯಾವುದೇ ಜ್ವರ ಇದೆ ಅಂತ ನಾವು ಇದು ಮಾಡ್ಬೋದು. ಬಟ್ ಈ ರೋಗದ ಮುಖ್ಯ ಲಕ್ಷಣ ಏನಂದ್ರೆ ಚರ್ಮಗಳ ಮೇಲೆ ಗಂಟಾಗುತ್ತೆ ಸರ್. ಆ ಚರ್ಮಗಳ ಗಂಟುಗಳಾಗಿ ಅದ್ರ ಮೇಲೆ ಏನಂದ್ರೆ ಚರ್ಮ ಸುಲಿತಾ ಹೋಗುತ್ತೆ. ಸೊ ಇದು ಮುಖ್ಯವಾಗಿ ನಾವು ಏನಂದ್ರೆ ರೈತರು ಏನಂದ್ರೆ ಇದು ಈ ತರದ ಯಾವುದೇ ಲಕ್ಷಣಗಳು ಕಂಡು ಬಂದು ಅಂದ್ರೆ ಅವಾಗಿಂದ ಅವಾಗ ಏನಂದ್ರೆ ನಾವು ಇದು ಚರ್ಮಗಂಟ ರೋಗ ಇರಬಹುದು ಅಂತ ನಾವು ಭಾವಿಸಬಹುದು. ಅದು ಅಲ್ಲದೆ ಏನಂತಂದ್ರೆ ಈ ರೋಗ ತುಂಬಾ ಜಾಸ್ತಿ ಆದಾಗ ಬಂಜೆತನ ಅಥವಾ ಈ ರೋಗ ಬಂದ್ ಹೋದ್ಮೇಲೆ ಏನಂದ್ರೆ ಬಂಜೆತನ ಆಗೋದು, ಅಂದ್ರೆ ಗರ್ಭ ಧರಿಸದೇ ಇರುವುದು, ಗರ್ಭಪಾತ ಆಗೋದು, ಇದರಿಂದ ಬಂಜೆತನದ ಸಮಸ್ಯೆ ಕೂಡ ಕಾಣುತ್ತದೆ. ಸೊ ಮುಖ್ಯವಾಗಿ ಏನಂದ್ರೆ ರೈತರ ಲೆವೆಲ್ ಅಲ್ಲಿ ಏನಂದ್ರೆ ನಾವು ಜ್ವರ ಮತ್ತು ಚರ್ಮಗಳ ಮೇಲೆ ಗಂಟುಗಳಾಗೋದು ಇವುಗಳನ್ನು ಕಂಡುಹಿಡಬೇಕು. ಅಲ್ಲದೆ ಈಗ ನಿಮ್ಮಲ್ಲಿ ಒಂದು 10 ದನಗಳಿದ್ರೆ ಸುಮಾರು ಒಂದು 2-3 ದನಗಳಿಗಂತೂ ಇದು ಒಂದೇ ಸಲ ಬಂದ್ಬಿಡುತ್ತೆ. ಸೊ ಇದು ಏನಂತಂದ್ರೆ ಒಂದು 20% ಅಷ್ಟು ನಿಮ್ಮಲ್ಲಿರುವ ಜಾನುವಾರುಗಳಿಗೆ ಈ ತರದ ರೋಗದ ಲಕ್ಷಣಗಳು ಒಮ್ಮೆ ಕಾಣಕ್ಕೆ ಶುರು ಆಗುತ್ತೆ. ಅದು ಅಲ್ಲದೆ ಇದು ಏನಂತಂದ್ರೆ ಯೂಶುವಲಿ ಏನಂದ್ರೆ ನಾವು ನೊಣಗಳಿಂದ ಎಲ್ಲ ಏನಂದ್ರೆ ಪ್ರಸರಣ ಆಗುತ್ತೆ. ಸೊ ಈ ನೊಣಗಳ ಹೆಚ್ಚಿರುವ ಸಮಯ, ಆ ಸಮಯಗಳಲ್ಲಿ ಈ ಲಕ್ಷಣಗಳು ನಿಮ್ಮ ಜಾನುವಾರು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ನೀವೇನಂದ್ರೆ ಇದು ಚರ್ಮಗಂಟ ರೋಗ ಇರಬಹುದು ಅಂತ ನೀವು ಏನಂದ್ರೆ ರೈತರು ಏನಂದ್ರೆ ನಾವು ಜಾಗೃತರಾಗಬಹುದು ಸರ್. ಯಾವ ಮೂಲಗಳಿಂದ ಹೇಗೆ ಹರಡುತ್ತೆ ಸರ್ ಇದು? ಈಗಾಗಲೇ ತಾವು ಹೇಳ್ತಾ ಇದ್ದೀರಾ ರೋಗ ವಾಹಕ ಅಂತ ಹೇಳ್ತೀವಿ ನಾವು, ಅಂದ್ರೆ ಪರಾವಲಂಬಿ ಜೀವಿಗಳಿಂದನೂ ಹರಡಬಹುದು, ಮತ್ತೆ ಇನ್ನು ಇತರೆ ಒಂದು ಇದರಿಂದ ಹೇಳೋದಾದ್ರೆ ಸರ್ ಪರಾವಲಂಬಿ ಜೀವಿಗಳಿಂದ ಅದರಲ್ಲೂ ಕಚ್ಚುವ ನೊಣಗಳು, ಸೊಳ್ಳೆಗಳು, ಇಂಥ ಉಣ್ಣೆಗಳು ಇವೇನು ಕಚ್ಚಿ ರಕ್ತನ ಹೀರ್ತಾವಲ್ಲ ಸರ್, ಅಂಥವುಗಳಿಂದ ಜಾಸ್ತಿಯಾಗಿ ಅದರ ಪ್ರಸಾರ ಆಗುತ್ತದೆ. ಅದು ಬಿಟ್ಟು ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಅಂತೀವಿ, ಇದರಲ್ಲಿ ಮೆಕ್ಯಾನಿಕಲ್ ಪ್ರಸರಣ ಕಮ್ಮಿ ಇರುತ್ತೆ, ಭೌತಿಕ ಪ್ರಸರಣ ಕಮ್ಮಿ ಇರುತ್ತೆ. ಇದು ಕಚ್ಚುವ ಹುಳುಗಳಿಂದ ಜಾಸ್ತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅದು ಅಲ್ಲದೇನೆ ನೇರ ಈಗ ಮೊದಲೇ ಹೇಳಿದಂಗೆ ನೇರವಾಗಿ ಜಾನುವಾರಿನ ಸಂಪರ್ಕ, ರೋಗಗ್ರಸ್ತ ಜಾನುವಾರಿನ ಸಂಪರ್ಕಕ್ಕೆ ನೀವು ಆ ದನ ಬಂತು ಅಂದ್ರೆ ಆ ಸಮಯದಲ್ಲಿ ಈ ರೋಗ ಏನಂದ್ರೆ ಪ್ರಸರಣ ಆಗುವ ಬಹಳಷ್ಟು ಚಾನ್ಸಸ್ ಇರುತ್ತೆ. ಮೇಲೆ ಇದರಿಂದ ಪ್ರಾಣಿಗಳಿಗೆ ಬೇರೆ ಪ್ರಾಣಿಗೆ ಅಂದ್ರೆ ಒಂದು ಈಗ ಚರ್ಮಗಂಟು ರೋಗ ಬಂದಿರತಕ್ಕಂಥ ಒಂದು ಪ್ರಾಣಿಯಿಂದ ಇನ್ನೊಂದು ಆರೋಗ್ಯಯುತ ಪ್ರಾಣಿಗೆ ಹರಡುವ ಒಂದು ಸಂದರ್ಭ ಇರುತ್ತಾ? ನೀವು ಒಂದೇ ಕಡೆ ಕಟ್ಟಿ ಸಾಕುವುದರಿಂದ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೇ ಕಡೆ ಕಟ್ಟಿ ಸಾಕುವ ಪದ್ಧತಿ ಇರೋದ್ರಿಂದ ಅಲ್ಲಿ ಯಾವುದೇ ತರಹದ ರೋಗ ಬರಲಾರಂತ ಪರಿಸ್ಥಿತಿ ಇರೋದಿಲ್ಲ. ಯಾಕೆ ಎಲ್ಲಾ ಜಾನುವಾರುಗಳಿಗೆ ನಾವು ಒಂದೇ ಇದರಿಂದ ಮೇವು ಹಾಕ್ತಿವಿ, ಒಂದೇ ಕಡೆ ನೀರು ಕುಡಿಸ್ತೀವಿ. ಸೊ ಹೀಗಿದ್ದಾಗ ಒಂದು ಜಾನುವಾರಿಗೆ ಬಂತು ಅಂದ್ರೆ ಇದು ಎಲ್ಲಾ ಜಾನುವಾರುಗಳಿಗೆ ಆ ಊರಲ್ಲಿರುವ ಇದು ಹೇಳ್ತಾರೆ ಒಂದೊಂದು ಇದರಲ್ಲಿ 5 ಕಿಲೋಮೀಟರ್ ತನಕ ಏನಂದ್ರೆ ಬೇಗವಾಗಿ ಪ್ರಸಾರ ಆಗುತ್ತೆ. ಸೊ ಒಂದೇ ಕಡೆ ಈ ರೋಗದ ಲಕ್ಷಣಗಳು ಕಂಡು ಬಂದ್ರೆ ನಾವೇನಂದ್ರೆ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಆ ರೋಗಗ್ರಸ್ತ ಜಾನುವಾರುಗಳಿಗೆ ಎಲ್ಲಾದ್ರೂ ಊರಲ್ಲಿ ಒಂದೇ ಕಡೆ ಏನಂದ್ರೆ ನೀರು ಕುಡಿಸ್ತಿದ್ರೆ ಅಂತದನ್ನೆಲ್ಲ ಅವಾಯ್ಡ್ ಮಾಡೋದು ಸೂಕ್ತ ಸರ್. ಆಮೇಲೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಿಂದ ಇದೆ ಅಂತ ಹೇಳ್ತೀರಾ? ಯಾವ ಜಿಲ್ಲೆಯಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿರುತ್ತೆ? ಹವಾಮಾನ ಆಧಾರಿತ ಆಗಿರ್ಲಿ ಅಥವಾ ಜಿಲ್ಲಾವಾರು ಒಂದು ಭೌಗೋಳಿಕ ಒಂದು ವಿಶ್ಲೇಷಣೆ ಮಾಡಿದಾಗ? ಸರ್ ಮೊದಲೆಲ್ಲ ಏನಂದ್ರೆ ಹಾವೇರಿ, ಬೆಳಗಾವಿ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ಆದ್ರೆ ಆಮೇಲೆ 2022ರಿಂದ ನಂತರ ಇದು ಎಲ್ಲಾ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗಿದೆ. ಸೊ ಹೀಗಾಗಿ ನಾವು ಯಾವುದೇ ಎಲ್ಲ ಜಿಲ್ಲೆಗಳಿಗೆ ಸ್ಪ್ರೆಡ್ ಆಗಿದೆ. ಹಾಗಾಗಿ ಯಾವುದೇ ಭೌತಿಕವಾಗಿ ಇದನ್ನ ಎಲ್ಲಿ ರೆಸ್ಟ್ರಿಕ್ಟ್ ಆಗಿಲ್ಲ. ಕರ್ನಾಟಕದಲ್ಲಂತೂ ಎಲ್ಲಾ ಕಡೆ ಸ್ಪ್ರೆಡ್ ಆದಂಗಿದೆ. ಹಾಗಿದ್ದಾಗ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ಒಂದು ನಾವು ಇದ್ರ ಲಕ್ಷಣಗಳನ್ನು ನೆನ್ಪಿಟ್ಕೋಬೇಕು. ಇದು ಯಾವಾಗ ಏನಂದ್ರೆ ಇವು ರೋಗ ಪ್ರಸರಣ ಮಾಡುವ ನೊಣಗಳು, ಆಮೇಲೆ ಇವು ಸೊಳ್ಳೆಗಳ ಕಾಟ ಯಾವಾಗ ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ ಈ ಲಕ್ಷಣಗಳು ಕಂಡು ಬಂದ್ರೆ ಇದು ಈ ರೋಗ ಇರಬಹುದು ಅಂತ ಅನ್ನೋದು ನಾವು ಜಾಗೃತರಾಗಬೇಕು ಸರ್. ಈಗ ಪಶುವೈದ್ಯಕೀಯ ವೈದ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡೋಕ್ಕಿಂತ ಮೊದಲು ಇದರ ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡ್ಬೇಕಂತ ಹೇಳ್ತೀರಿ ಮನೆ ಮಟ್ಟದಲ್ಲಿ? ಸರ್, ಈ ರೋಗದ ನಾವು ನಮ್ಮ ಲೆವೆಲ್ ಅಲ್ಲಿ ಅಂದ್ರೆ ನಾಟಿ ಔಷಧಿಗಳನ್ನು ಬಳಸಿ ನಾವೇನಂದ್ರೆ ಈ ರೋಗಕ್ಕೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಬಹುದು. ಅದೇ ಹೆಂಗಂದ್ರೆ ನಾವು ಒಂದು ಡೋಸ್
ಒಂದು ಡೋಸ್ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಬೆಳ್ಳುಳ್ಳಿ ನಮ್ಮ ಮನೆಯಲ್ಲಿರುವ ಕೆಲವೊಂದು ಸಾಂಬಾರು ಪದಾರ್ಥಗಳಾಯಿತು ಇವುಗಳನ್ನು ಬಳಕೆ ಮಾಡಿಕೊಂಡು ನಾವು ಮಾಡ್ಬೋದು. ನಾನು ಹೇಳುವ ಈ ಕೆಲವೊಂದು ವಸ್ತುಗಳನ್ನು ಈ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ನಾವು ಒಂದು ಸೂಕ್ತ ಪ್ರಥಮ ಚಿಕಿತ್ಸೆಯನ್ನು ಮಾಡಬಹುದು. ಇಂಥ ಒಂದು ಡೋಸ್ ಏನಂದರೆ ದಿನದಲ್ಲಿ 2 ಸಲ ಒಂದು 7 ದಿನಕ್ಕೆ ಏನಂದರೆ ಕೊಡ್ತಾ ಹೋಗಬೇಕು. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಈ ರೋಗದ ಉಲ್ಬಣತೆ ಏನಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಒಂದು ನಾಟಿ ಔಷಧಿಯ ಪ್ರಮಾಣ ನಾನು ಹೇಳ್ತಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಉಪಯೋಗ ಮಾಡ್ತೀವಿ. ಇವುಗಳನ್ನು 2 ಬೆಳ್ಳುಳ್ಳಿಗಳನ್ನು ತಗೋಬೇಕು. ಆಮೇಲೆ ಕೊತ್ತಂಬರಿ ಒಂದು 10 ಗ್ರಾಮು, ಜೀರಿಗೆ ಒಂದು 10 ಗ್ರಾಮು, ತುಳಸಿ ಒಂದು ಹಿಡಿ ತೊಗೋಬೋದು. ಒಂದು ಒಣ ದಾಲ್ಚಿನ್ನಿ ಎಲೆಗಳಿರುತ್ತಲ್ಲ ಅವು ಒಂದು 10 ಗ್ರಾಮ್ ತೊಗೋಬಹುದು. ಅದು ಅಲ್ಲದೆ ನಾವೇನಂತಂದರೆ ಕಪ್ಪು ಮೆಣಸು ಅದೊಂದು 10 ಗ್ರಾಮು, ವಿಡದೆಲೆ ಒಂದು 5, ಅರಿಶಿಣ ಪುಡಿ ಒಂದು 10 ಗ್ರಾಮು, ಬೇವಿನ ಎಲೆ ಒಂದು ಹಿಡಿ, ಇವುಗಳನ್ನೆಲ್ಲ ನಾವು ಕುಟ್ಟಿ ಒಂದು ಡೋಸ್ ಮಾಡಿಕೊಂಡು ಇದನ್ನು 100 ಗ್ರಾಮ್ ಬೆಲ್ಲದ ಜೊತೆ ಕೊಟ್ಟಾಗ ನಾವೇನಂತಂದರೆ ಆ ಜಾನುವಾರಿಗೆ ಮುಂಜಾನೆ ಸಂಜೆ 2 ಸಲ ಈ ಥರ ಡೈಲಿ ನಾವು ಕೊಡ್ತಾ ಹೋದಾಗ ನಾವು ಇದು ಪ್ರಥಮ ಚಿಕಿತ್ಸೆಯನ್ನಾಗಿ ನಾವು ಬಳಕೆ ಮಾಡಿದ್ದಕ್ಕೆ ಸ್ವಲ್ಪ ಕೆಲವೊಂದು ಜಾನುವಾರುಗಳಲ್ಲಿ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಸರ್. ಮತ್ತೆ ಈಗ ಪಶು ವೈದ್ಯಾಧಿಕಾರಿ ಹತ್ರ ತಗೊಂಡು ಹೋದಾಗ ಯಾವ ರೀತಿಯಿಂದ ಚಿಕಿತ್ಸೆ ಕೊಡ್ತಾರೆ ಸರ್ ಇದಕ್ಕೆ? ಇದು ಮುಖ್ಯವಾಗಿ ವೈರಸ್ನಿಂದ ಬರುವ ರೋಗ ಆಗಿರೋದ್ರಿಂದ ವೈರಸ್ ಅನ್ನ ನಾವು ಕೊಲ್ಲಬೇಕಾಗತ್ತೆ. ಆದರೆ ಮುಖ್ಯವಾಗಿ ಏನಂತಂದ್ರೆ ಈ ವೈರಸ್ಗಿಂತ ಬ್ಯಾಕ್ಟೀರಿಯಾಗಳಿಂದ ಆಗುವ ತೊಂದರೆಗಳೇ ಜಾಸ್ತಿ. ಸೊ ಹಾಗಿದ್ದಾಗ ಆಂಟಿಬಯೋಟಿಕ್ಸ್ ಯಾವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತಲ್ಲ ಅಂತ ಆಂಟಿಬಯೋಟಿಕ್ಸ್ಗಳನ್ನು ಕೊಡ್ಬೋದು. ಆಮೇಲೆ ಕೆಲವೊಂದು ಆಂಟಿವೈರಲ್ ಡ್ರಗ್ಸ್ಗಳು ಕೂಡ ಇದೆ. ಅಂದರೆ ಕೆಲವೊಂದು ಮಿಥಿಲಿನ್ ಬ್ಲೂ ಅಂತ ಒಂದು ರೀಸೆಂಟಾಗಿ ಲಾಸ್ಟ್ ಔಟ್ಬ್ರೇಕಲ್ಲಿ ಯೂಸ್ ಮಾಡಿದ್ರು. ಇದು ಒಂದು ಲ್ಯಾಬ್ ಗ್ರೇಡ್ ಕೆಮಿಕಲ್ ಇರೋದ್ರಿಂದ ಇತ್ತು. ಆದರೆ ಇದು ಏನಂದ್ರೆ ವೈರಸ್ನ ಕೊಲ್ಲೋದ್ರಲ್ಲಿ ತುಂಬ ಹೆಲ್ಪ್ ಆಗಿರೋದ್ರಿಂದ ಇದನ್ನು ಕೂಡ ಬಹಳಷ್ಟು ಏನಂತಂದ್ರೆ ಉಪಯೋಗ ಮಾಡಿ ಈ ರೋಗದ ಉಲ್ಬಣತೆಯನ್ನು ಕಮ್ಮಿ ಮಾಡೋದ್ರಲ್ಲಿ ವೆಟರ್ನರಿ ಪಶುವೈದ್ಯಾಧಿಕಾರಿಗಳು ಏನಂದ್ರೆ ತುಂಬ ಬಳಕೆ ಮಾಡಿದ್ರು. ಅದು ಅಲ್ಲದೆ ನಾವೇನಂತಂದ್ರೆ ಈ ಆಂಟಿಬಯೋಟಿಕ್ ಆಂಟಿ ವೈರಲ್ ಡ್ರಗ್ಸ್ಗಳು ಬಿಟ್ಟು ಶಕ್ತಿವರ್ಧಕ ಅಂದ್ರೆ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಕೊಡ್ಬೋದು. ಆಮೇಲೆ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ರೋಗದ ನೋವು ನಿವಾರಕಗಳು ಕೊಡ್ಬೋದು. ಆಮೇಲೆ ಫ್ಲೂಯಿಡ್ಸ್ಗಳು ಕೊಡ್ಬೋದು. ಇವುಗಳನ್ನೆಲ್ಲ ಕೊಟ್ಟು ಏನಂದ್ರೆ ನಮ್ಮ ಪಶುವೈದ್ಯಾಧಿಕಾರಿಗಳೇನಂದ್ರೆ ಅದನ್ನ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾರೆ. ಇದರಲ್ಲಿ ಮುಖ್ಯ ಏನಂತಂದ್ರೆ ವೂಂಡ್ ಕೇರ್ ಅಂದ್ರೆ ನಾವು ಏನು ಹುಣ್ಣುಗಳಾಗತ್ತೆ ಆ ಹುಣ್ಣುಗಳನ್ನೇನಂದ್ರೆ ನಾವು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ಇವು ಹುಣ್ಣುಗಳು ಇವು ರೋಗ ಏನು ನಾವು ದುಗ್ಧ ಗ್ರಂಥಿಗಳು ಉಬ್ಬುತ್ತೆ ಅಂತಂದಲ್ಲ, ಆ ದುಗ್ಧ ಗ್ರಂಥಿಗಳು ಉಬ್ಬಿದ ಮೇಲೆ ಒಡೆದ ಹುಣ್ಣುಗಳಾಗತ್ತಲ್ಲ ಆ ಹುಣ್ಣುಗಳಿಗೆ ಹುಳ ಆಗೋದು ಇವೆಲ್ಲ ಆಗಿ ಜಾನುವಾರು ತುಂಬಾ ಕಷ್ಟಪಡುತ್ತೆ. ಸೊ ಈ ಏನು ನೋವು ಆಗತ್ತಲ್ಲ ಇದು ವೂಂಡ್ ಆಗತ್ತಲ್ಲ ಈ ವೂಂಡ್ಗಳ ಏನು ಕೇರ್ ತಗೊಳ್ಳೋದೇ ಮಿನಿಮಮ್ 1 ವಾರ ಏನಂತಂದ್ರೆ ಮುಂಜಾನೆ ಸಂಜೆ ಏನಂದ್ರೆ ನಮ್ಮ ರೈತ ಬಾಂಧವರು ಅವುಗಳ ಸೂಕ್ತ ಏನಂದ್ರೆ ತೊಳೆಯೋದು, ಅವುಗಳಿಗೆ ಅರಿಶಿಣ ಆಯಿತು ಬೇರೆ ಬೇರೆ ಔಷಧಿಗಳು ಕೊಟ್ಟಿರುವ ಔಷಧಿಗಳನ್ನು ಹಚ್ತಾ ಏನಂದ್ರೆ ಈ ರೋಗದ ನಿವಾರಣೆಯನ್ನು ಮಾಡ್ಬೋದು ಸರ್. ಆಮೇಲೆ ಈಗ ಇದು ರಾಷ್ಟ್ರ ಮಟ್ಟದ ಒಂದು ರೋಗ ಅಂತ ಹೇಳಿ ಗುರುತಿಸಿದಾರೆ ಹೇಗೆ ಸರ್ ಇದು ಈ ಒಂದು ಚರ್ಮಗಂಟು ರೋಗನ? ಇದು ಆಕ್ಚುಲಿ ಎಂಡಮಿಕ್ ಆಗಿ ಈ ಲಾಸ್ಟ್ ಔಟ್ಬ್ರೇಕ್ ಅಲ್ಲಿ ತುಂಬಾ ರಾಜ್ಯಗಳಿಗೆ ಇದು ಸ್ಪ್ರೆಡ್ ಆಗಿತ್ತು ಸರ್ 2022ರಲ್ಲಿ. ಹಾಗಾಗಿ ಈ ರೋಗದ ಬಗ್ಗೆ ತುಂಬಾ ನಮ್ಮ ಸರ್ಕಾರ ತುಂಬಾ ಏನಂದ್ರೆ ಎಚ್ಚೆತ್ತುಕೊಂಡು ಇದರ ನಿಯಂತ್ರಣ ಮತ್ತು ತಡೆಗಟ್ಟುವ ಬಗ್ಗೆ ಏನಂದ್ರೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದೆ. ಇದನ್ನ ನಾವು ಜಾಗತಿಕವಾಗಿ ಕೂಡ ಏನಂದ್ರೆ ಒಂದು ಒಳ್ಳೆ ದೊಡ್ಡ ರೋಗ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಮುಖ್ಯವಾಗಿ ಈ ಚರ್ಮ ಏನು ಇಂಡಸ್ಟ್ರಿ ಇದೆ ಅಲ್ಲ ಆ ಚರ್ಮ ಉದ್ಯಮಕ್ಕೆ ಏನಂದ್ರೆ ತುಂಬಾ ಲಾಸ್ ಆಗಿದೆ ಇದರಿಂದ. ಹಾಗಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ತುಂಬಾ ಕಾಳಜಿಪೂರ್ಣಕವಾಗಿ ಈ ರೋಗದ ನಿರ್ವಹಣೆಯನ್ನು ಮಾಡುವ ಪದ್ಧತಿಗಳು ವ್ಯಾಕ್ಸಿನ್ಗಳ ಡೆವಲಪ್ಮೆಂಟ್ಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದೆ ಸರ್. ಆಮೇಲೆ ಈಗ ಈ ಒಂದು ರೋಗ ನಿಯಂತ್ರಣ ಅಥವಾ ತಡೆಗಟ್ಟುವುದು ಹೇಗೆ ಅಂತ? ಈ ರೋಗ ಲಕ್ಷಣ ಕಂಡು ಬಂದಾಗ ಮುಖ್ಯವಾಗಿ ಏನಂದ್ರೆ ರೋಗಗ್ರಸ್ತ ಜಾನುವಾರುಗಳಿಂದ ನಾವು ಬೇರ್ಪಡಿಸಬೇಕು ಸರ್. ಬೇರೆ ಹೆಲ್ದಿ ಇರುವ ಜಾನುವಾರುಗಳಿಂದ ದೂರ ಕಟ್ಟಿ ಅದನ್ನ ಏನಂದ್ರೆ ಸಪರೇಟ್ ಆಗಿ ನಿರ್ವಹಣೆ ಮಾಡಬೇಕು. ಅದಕ್ಕೆ ಸಪರೇಟ್ ಆಗಿ ಮೇವು ಹಾಕಬೇಕು, ಅದಕ್ಕೆ ಸಪರೇಟ್ ಆಗಿ ನೀರು ಕುಡಿಸ್ಬೇಕು. ಯಾವುದೇ ಏನಂದ್ರೆ ಮಿಕ್ಸ್ ಮಾಡಿ ಅದರ ಜೊಲ್ಲು ಇದ್ರ ಬೇರೆ ಹೆಲ್ದಿ ಇರುವ ಜಾನುವಾರುಗಳ ಜೊತೆ ಏನಂದ್ರೆ ಮಿಕ್ಸ್ ಆಗುವ ತರ ನೋಡ್ಕೋಬಾರ್ದು. ಇದು ಎಲ್ಲಕ್ಕಿಂತ ಮುಖ್ಯವಾಗಿರುವ ಕ್ರಮ. ನಾವು ರೈತರ ಮಟ್ಟದಲ್ಲಿ ಮಾಡಬೇಕಾಗಿರೋ ಮುಖ್ಯ ಕ್ರಮ ಏನಂದ್ರೆ ಅದನ್ನು ಬೇರ್ಪಡಿಸಬೇಕು, ರೋಗಗ್ರಸ್ತ ಜಾನುವಾರನ್ನ ಬೇರ್ಪಡಿಸಬೇಕು. ಮತ್ತು ಇದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಪಶುವೈದ್ಯರನ್ನು ಹತ್ತಿರದ ನಿಮ್ಮ ಪಶುವೈದ್ಯರನ್ನ ಸಂಪರ್ಕಿಸಬೇಕು. ಮತ್ತು ಈ ಮೊದಲು ಹೇಳಿದಂಗೆ ಆಂಟಿಬಯೋಟಿಕ್ಸ್ ಆಯಿತು, ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಆಯಿತು, ವಿಟಮಿನ್ಸ್ ಮಿನರಲ್ಸ್ ಆಯಿತು, ಅವುಗಳು ಆ ಜಾನುವಾರಿನ ಲಕ್ಷಣಗಳ ಪ್ರಮಾಣವಾಗಿ
ನಮ್ಮ ಪಶುವೈದ್ಯಾಧಿಕಾರಿಗಳೇನ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ. ಅಲ್ಲದೆ ಕೂಡ ನೀವೇನಂದರೆ ನೀವು ನಾಟಿ ಔಷಧಿಗಳನ್ನು ಬಳಕೆ ಮಾಡಿ ಈ ರೋಗಕ್ಕೇನೆಂದರೆ ನಾವು ತಡೆಗಟ್ಟಬಹುದು. ಅದು ಅಲ್ಲದೆ ನಾವು ಏನು ಮಾಡ್ಬೋದು, ಈ ರೋಗದ ಪ್ರಸರಣ ಮಾಡುವ ಏನು ಜಾನುವಾರುಗಳಿಂದ ಜಾನುವಾರುಗಳಿಗೆ ಹರಡಿಸುವ ಏನು ಕೀಟಗಳಿರುತ್ತೆ ಅವುಗಳನ್ನೇನು ಕಚ್ಚೋದನ್ನು ಕಡಿಮೆ ಮಾಡೋದಕ್ಕೆ ನಾವೇನು ಮಾಡ್ಬೋದು, ಬೇವಿನ ಹೊಗೆ ಹಾಕುವುದು, ಆಮೇಲೆ ನೀಮ್ ಆಯಿಲ್ ಅಥವಾ ಹೊಂಗೆ ಆಯಿಲನ್ನು ನಮ್ಮ ಜಾನುವಾರುಗಳ ಮೇಲೆ ಹಚ್ಚೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಈ ರೋಗ ಪ್ರಸರಣವನ್ನು ಕಡಿಮೆ ಮಾಡಬಹುದು. ಅಲ್ಲದೆ ನಾವೇನು ಮಾಡ್ಬೋದು ಅಂದ್ರೆ ದನದ ಕೊಟ್ಟಿಗೆ ಏನಂದ್ರೆ 3% ಫಾರ್ಮಲಿನ್ ಅಥವಾ 2% ಫಿನೈಲನ್ನು ಬಳಕೆ ಮಾಡಿ ಶುಚಿಗೊಳಿಸೋಕ್ಕೆ ನಾವು ಕ್ರಮಗಳನ್ನು ತಗೋಬಹುದು. ಇದು ಅಲ್ಲದೆ ಕೂಡ ನಾವೇನು ಮಾಡ್ಬೋದು ಅಂದರೆ ದನಗಳನ್ನು ಏನಂದರೆ ಮಧ್ಯಾಹ್ನದ ಸಮಯದಲ್ಲಿ ಏನಂದರೆ ಜಾನುವಾರುಗಳಿಗೆ ಮೇಯಲಿಕ್ಕೆ ಹೊರಗೆ ಬಿಡ್ಬೋದು. ಯಾಕೆಂದರೆ ಈ ಕಚ್ಚುವ ನೊಣ ಮತ್ತು ಸೊಳ್ಳೆಗಳೇನೆಂದರೆ ಮುಖ್ಯವಾಗಿ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತಿಗೆ ಜಾಸ್ತಿ ಇದು ಆಗುತ್ತೆ. ಈ ಸಮಯದಲ್ಲಿ ನಾವೇನೆಂದರೆ ಜಾನುವಾರುಗಳನ್ನು ಮೇಯಲು ಹೊರಗೆ ಬಿಡಲಾರದೆ ಮಧ್ಯಾಹ್ನದ ಸಮಯದಲ್ಲಿ ಬಿಡುವುದು ಇದರಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದು. ಅಲ್ಲದೆ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಈ ಜಾನುವಾರುಗಳ ಲಸಿಕೆ ಮಾಡಿಸೋದು, ಯಾವಾಗಾದರೂ ಲಸಿಕೆ ಹೇಳಿದರೆ ಸರ್ಕಾರದಿಂದ ಲಸಿಕೆ ಮಾಡಿಸ್ಬೇಕು. ಅಲ್ಲದೆ ಸರ್ಕಾರದಿಂದ ಬರುವ ನಿಯಮಾವಳಿ ಪ್ರಕಾರ ಜಾನುವಾರುಗಳನ್ನು ಒಂದೇ ಕಡೆ ಸೇರುವಂಥದ್ದನ್ನು ತಡೆಯೋದು, ಸಂತೆಗಳು ಮಾಡಲಾರ್ದಂಗೆ ನೋಡ್ಕೊಳ್ಳೋದು, ಇಂಥವೆಲ್ಲ ಸರ್ಕಾರದಿಂದ ನಮಗೆ ನಿರ್ದೇಶನಗಳು ಬಂದಂಗೆ ನಾವು ಪಶುವೈದ್ಯರ ಏನು ಹೇಳ್ತಾರೆ ಅವೆಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಾವು ಈ ರೋಗದ ನಿಯಂತ್ರಣವನ್ನು ಮಾಡಬಹುದು ಸರ್. ಇದು ಮತ್ತೆ ಈಗ ಈ ಒಂದು ರೋಗ ಎಲ್ಲ ಒಂದು ವಯಸ್ಸಿನ ಜಾನುವಾರುಗಳಲ್ಲೇ ಬರುತ್ತಾ ಅಥವಾ ಪ್ರತ್ಯೇಕವಾಗಿ ಅಥವಾ ನಿರ್ದಿಷ್ಟವಾಗಿ ಇಂತಿಷ್ಟು ವಯಸ್ಸಿನ ಜಾನುವಾರುಗಳಲ್ಲಿ ಇದರ ಪ್ರಸರಣ ಮತ್ತು ತೀವ್ರತೆ ಇರುತ್ತಂತ ಸರ್? ಇದು ಮುಖ್ಯವಾಗಿ ಮೊದಲೇ ಹೇಳ್ದಂಗೆ ದನದಲ್ಲಿ ಜಾಸ್ತಿ ಬರುತ್ತೆ, ಎಮ್ಮೆಗಳಲ್ಲಿ ಸ್ವಲ್ಪ ಕಮ್ಮಿ, ಆದರೂ ಅದರಲ್ಲೂ ಕೆಲವೊಂದಕ್ಕೆ ಬಂದಿದೆ. ಆದರೆ ದನಗಳಲ್ಲಿ ಜಾಸ್ತಿ, ಅದರಲ್ಲೂ ಏನಂದರೆ ಚಿಕ್ಕ ಜಾನುವಾರುಗಳಲ್ಲಿ, ಕರುಗಳಲ್ಲಿ, ಆಮೇಲೆ ಏನಂದರೆ ಯಾವ ಜಾನುವಾರುಗಳೇನೆಂದರೆ ಇಮ್ಯೂನೋ ಸಪ್ರೆಷನ್ ಅಂದರೆ ಅವು ಸೂಕ್ತವಾಗಿ ಬೆಳೀತಾ ಇರಲ್ಲ, ಅವುಗಳಿಗೆ ಯಾವಕ್ಕೆ ಪೋಷಕಾಂಶಗಳ ಕೊರತೆ ಇರುತ್ತೆ, ಅಂಥ ಜಾನುವಾರುಗಳಿಗೆ ಮುಖ್ಯವಾಗಿ ಏನಂದರೆ ಈ ರೋಗ ಹರಡುತ್ತೆ ಸರ್. ಇದು ವೈರಸ್ ರೋಗ ಆಗಿದ್ದರಿಂದ ಇದು ಇಮ್ಯೂನೋ ಸಪ್ರೆಷನ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡುತ್ತೆ. ಸೊ ಇಂಥ ಯಾವ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಅಂಥ ಜಾನುವಾರುಗಳಿಗೆ ಇದು ಮೊದಲನೇದಾಗಿ ಅಟ್ಯಾಕ್ ಮಾಡುತ್ತೆ. ಸೊ ಈ ಥರ ಏನಂದರೆ ಈ ಜಾನುವಾರುಗಳಲ್ಲಿ ಇದು ಮಾಡುತ್ತೆ. ಹಾಗಿರುವುದರಿಂದ ನಾವೇನು ಮಾಡಬೇಕಂದ್ರೆ ಸರ್ಕಾರದಿಂದ ಈಗ ಹೊಸದಾಗಿ ಏನಂದರೆ ವ್ಯಾಕ್ಸಿನ್ ಮಾಡ್ತಿದ್ದಾರೆ, ಅಂದರೆ ಲಸಿಕೆ ಕಾರ್ಯಕ್ರಮ ಏನಂದ್ರೆ ಮಾಡ್ತಿದ್ದಾರೆ. ಸೊ ಅವುಗಳನ್ನು ಸರ್ಕಾರ ಹೇಳಿದಾಗ ನಾವು ವ್ಯಾಕ್ಸಿನೇಷನ್ಗಳನ್ನು ಮಾಡ್ಕೋಬಹುದು. ಇದು ಯಾವಾಗ ಮಾಡ್ತೀರಿ ಈ ಒಂದು ಲಸಿಕಾ ಕಾರ್ಯಕ್ರಮಗಳನ್ನು? ರಾಜ್ಯದ ಒಂದು ಇಲಾಖೆಯ ಜೊತೆಗೆ ಸೇರಿ ಇದನ್ನ ಮಾಡ್ತಾ ಇದ್ದಾರೆ ಅಥವಾ ಹೇಗೆ ಸರ್ ಇದು? ಸರ್, ಈ ಮೊದಲು 2022ರಲ್ಲಿ ಔಟ್ಬ್ರೇಕ್ ಆದಾಗ ಅವಾಗ ಏನಂತಂದ್ರೆ ಈ ರೋಗದ ವೈರಸ್ನ ಯಾವುದೇ ಲಸಿಕೆ ಇರಲಿಲ್ಲ. ಹಾಗಿದ್ದಾಗ ನಾವೇನಂದ್ರೆ ಕ್ಯಾಪ್ರಿಪಾಕ್ಸ್ ವೈರಸ್ ಅಂದ್ರೆ ಕುರಿಗಳಿಗೆ ಬರುವ ರೋಗಗಳು, ಮೇಕೆಗಳಿಗೆ ಬರುವ ರೋಗದ ವ್ಯಾಕ್ಸಿನ್ ಅನ್ನೇ ನಾವೇನಂದ್ರೆ ಇದಕ್ಕೆ ಬಳಕೆ ಮಾಡಿದ್ವಿ. ಹೋಮೋಲೋಗಸ್ ವ್ಯಾಕ್ಸಿನ್ ಅಂತ ಕರೀತಾರೆ. ಆ ಹೋಮೋಲೋಗಸ್ ವ್ಯಾಕ್ಸಿನ್ ಅನ್ನು ಉಪಯೋಗ ಮಾಡಿ ಈ ರೋಗದ ನಿರೋಧನೆ ತಡೆಗಟ್ಟುವಕ್ಕೆ ಕೆಲಸವನ್ನು ಮಾಡಿದ್ವಿ. ಆದರೆ ನಮ್ಮ ಭಾರತ ಸರ್ಕಾರದ ಆತ್ಮನಿರ್ಭರ್ ಭಾರತದ ಪ್ರಕಾರ ನಾವು ಏನಂದ್ರೆ ಈ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ವಿ. ಈ ಲಂಪಿ ಸ್ಕಿನ್ ವೈರಸ್ ಅನ್ನ ತುಂಬಾ ಸೀರಿಯಸ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ಮಾಡಿದ್ದು 2 ವ್ಯಾಕ್ಸಿನ್ಗಳನ್ನು ಡೆವಲಪ್ ಮಾಡಿದ್ದಾರೆ ಸರ್. ಇದರಲ್ಲಿ ಲಂಪಿ ಪ್ರೋ ವ್ಯಾಕ್ ಇಂಡ್ ಅಂತ ಒಂದು ವ್ಯಾಕ್ಸಿನ್ 2022 ಆಗಸ್ಟಲ್ಲೇ ಇದನ್ನ ಬಿಡುಗಡೆ ಮಾಡಿದ್ದು. ಇದು ಏನಂತಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದರ ಪ್ರೊಡಕ್ಷನ್ ಕೂಡ ಆಗ್ತಿದೆ. ಇದನ್ನ ಈಗ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಏನಂದ್ರೆ ಇದನ್ನ ಬಳಕೆ ಮಾಡಿ ವ್ಯಾಕ್ಸಿನೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅದು ಅಲ್ಲದೆ ಕೂಡ ಏನಂದ್ರೆ ಬಯೋವೆಟ್ ಕಂಪನಿ, ಈ ಕಂಪನಿ ಏನಂದ್ರೆ ರೀಸೆಂಟ್ ಆಗಿ ಫೆಬ್ರವರಿ 2025ರಲ್ಲಿ ಬಯೋ ಲಂಪಿ ವ್ಯಾಕ್ಸಿನ್ ಅಂತ ಒಂದು ಹೊಸ ಲಸಿಕೆಯನ್ನಂದ್ರೆ 2025 ಫೆಬ್ರವರಿಯಲ್ಲಿ ಏನಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಂದ್ರೆ CDSCO ಇಂದ ಅಪ್ರೂವಲ್ ಪಡೆದು ಈ 2ನೇ ವ್ಯಾಕ್ಸಿನ್ ನಮ್ಮ ಭಾರತ ಏನಂದ್ರೆ ಈ ಲಂಪಿ ಸ್ಕಿನ್ ಡಿಸೀಸ್ ವಿರುದ್ಧ ಹೋರಾಡಲು 2ನೇ ವ್ಯಾಕ್ಸಿನ್ ಅನ್ನು ಕೂಡ ಬಿಡುಗಡೆ ಮಾಡಿದೆ ಸರ್. ಸೊ ಹೀಗಾಗಿ ಲಂಪಿ ಸ್ಕಿನ್ ವ್ಯಾಕ್ಸಿನ್ ನ 2 ಹೊಸ ವೆರೈಟಿಗಳನ್ನು ಬರೋದ್ರಿಂದ ನಾವು ಏನಂದ್ರೆ ಮುಂದಿನ ದಿನಗಳಲ್ಲಿ ಈ ವ್ಯಾಕ್ಸಿನ್ ಗಳಿಂದ ಈ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬೋದು ಸರ್. ಒಟ್ಟಾರೆಯಾಗಿ ಈ ಒಂದು ಚರ್ಮಗಂಟು ರೋಗದ ಒಂದು
ನಿರ್ವಹಣೆಗೆ ಮತ್ತು ಇದರ ಒಂದು ತಡೆಗಟ್ಟುವುದಕ್ಕೆ ಮತ್ತು ನಿಯಂತ್ರಣಕ್ಕೆ ಏನು ಮುನ್ನೆಚ್ಚರಿಕಾ ಕ್ರಮ ನಾವು ತಗೊಳ್ಬೇಕಂತ ಹೇಳ್ತೀರಾ ಕೊನೆಯದಾಗಿ? ಸರ್, ಮುಖ್ಯವಾಗಿ ಈ ರೋಗ ಏನಂತಂದ್ರೆ ವೈರಸ್ ಇಂದ ಬರುವ ರೋಗ. ನಾವು ಜಾನುವಾರುಗಳಿಗೆ ಏನಂತಂದ್ರೆ ನಮ್ಮ ಜಾನುವಾರುಗಳ ರೋಗ ನಿರೋಧಕ ಶಕ್ತಿ ಒಳ್ಳೆಯದಾಗಿರ್ಬೇಕಂದ್ರೆ ನಾವುಗಳಿಗೆ ಸೂಕ್ತವಾದ ಆಹಾರವನ್ನು ಕೊಡಬೇಕು, ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಸೊ ಈ ರೋಗ ಬರುವುದನ್ನು ಕಮ್ಮಿ ಮಾಡ್ಬೋದು. ಅಲ್ಲದೆ ಕೂಡ ಏನಂದ್ರೆ ನಾವು ಯಾವುದರಿಂದ ಈ ರೋಗ ಪ್ರಸರಣ ಆಗುತ್ತೆ, ಸೊಳ್ಳೆ, ನೊಣ ಇವುಗಳಿಂದ ಪ್ರಸರಣ ಆಗೋದ್ರಿಂದ ಈ ಪ್ರಸರಣ ಆಗುವ ಈ ವೆಕ್ಟರ್ಗಳನ್ನು ತಡೆಯುವ ಎಲ್ಲ ಏನಂದ್ರೆ ರೋಗವಾಹಕಗಳನ್ನು ತಡೆಯುವ ಎಲ್ಲಾ ಕ್ರಮಗಳನ್ನು ನಾವು ತಗೋಬೇಕು ಸರ್. ಇದು ಹಿಂಗ್ ತಗೋದ್ರಿಂದ ಏನಂತಂದ್ರೆ ನಾವು ಈ ರೋಗವನ್ನು ಒಂದು ಕಂಟ್ರೋಲ್ ಮಾಡಬಹುದು. ವ್ಯಾಕ್ಸಿನ್ಗಳ ಬಳಕೆಗಳ ಕೂಡ ಮಾಡಿ ನಾವು ಈ ರೋಗವನ್ನು ಹತೋಟಿಯಲ್ಲಿ ಇಡಬಹುದು. ಕೊನೆಯದಾಗಿ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕಿಸುವುದಾದರೆ ಈ ಒಂದು ಚರ್ಮಗಂಟು ರೋಗದ ಒಂದು ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ, ಲಸಿಕಾ ಕ್ರಮ ಪಡೆಯುವುದ ಬಗ್ಗೆ ತಿಳಿದುಕೊಳ್ಳೋದಾದರೆ, ಜೊತೆಗೆ ನಿರ್ವಹಣಾ ಕ್ರಮಗಳನ್ನ ನಾವು ಅವ್ರನ್ನು ತಿಳಿದುಕೊಳ್ಳಬೇಕಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಡಾಕ್ಟರ್ ಯೋಗೇಶ್ ಅವರೇ. ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದು 88-615-07-123. ಧನ್ಯವಾದ ಡಾಕ್ಟರ್ ಯೋಗೇಶ್. ಇದುವರೆಗೆ ತಾವು ಈ ಚರ್ಮಗಂಟು ರೋಗ ಯಾವ ರೀತಿಯಿಂದ ಹರಡುತ್ತೆ, ಯಾವ ರೀತಿಯಿಂದ ಲಕ್ಷಣ ತೋರುತ್ತೆ, ಇದು ಎಲ್ಲಿ ಪ್ರಥಮವಾಗಿ ದಾಖಲಾಗಿತ್ತು, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಿಂದ ಇದೆ, ಮತ್ತು ಇದಕ್ಕೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಂದರೆ 2025ರಲ್ಲಿ ಯಾವ ಲಸಿಕೆಯನ್ನು ಇದಕ್ಕೆ ಪ್ರಮುಖವಾಗಿ ಬಳಸ್ತಾ ಇದ್ದಾರೆ ಈ ಒಂದು ರೋಗದ ತಡೆಗಟ್ಟುವಿಕೆಗೆ ಮತ್ತು ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಒಂದು ಮಾಹಿತಿನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಡಾಕ್ಟರ್ ಯೋಗೇಶ್ ಅವರೇ. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.